ಅದರ ಜೊತೆಗೆ ಈಗ ಮೊನ್ನೆ ಏನು ಸಚಿವರು ತಮ್ಮ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಣದ ನಾಯಕರೇ ಅತಿ ಹೆಚ್ಚಾಗಿದ್ರು ಇಲ್ಲಿ. ಈಗ ಏನು ಮುಂದಿನ ಪ್ರಮಾಣ ವಚನ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಬಣದ ನಾಯಕರು ಹೆಚ್ಚಿನವರು ಇರ್ತಾರೆ, ಸ್ಥಾನಮಾನ ಸಿಗಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇದು ಯಾವ ರೀತಿ ವರ್ಕೌಟ್ ಆಗಬಹುದು, ಆಗತ್ತೆ, ಇದು ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮ? ಇದು ಏನಾಗ್ತಾ ಇದೆ ಅಂದ್ರೆ, ಇದು ನಿಜವಾಗಿಯೂ ಒಂಥರ ಏನಾಗ್ಬಿಡಿದೆ, ಜೇನಿನ ಗೂಡು ಅನ್ನೋ ಥರ ಆಗ್ಬಿಡಿದೆ ಕಾಂಗ್ರೆಸ್ಗೆ. ಒಂದು ಕಡೆ ಏನಾದರೂ ಸಿದ್ದರಾಮಯ್ಯನವರ ಬಣದವ್ರನ್ನ ಮಂತ್ರಿ ಸ್ಥಾನದಿಂದ ದೂರ ಇಟ್ಟರೆ, ಮಂತ್ರಿ ಸ್ಥಾನ ಕೊಡಲಿಲ್ಲ ಅಂದರೆ ಅವರು ಸುಮ್ಮನೆ ಬಿಟ್ಬಿಡ್ತಾರೆ ಈ ಸರ್ಕಾರ ನಡೆಸಲಿಕ್ಕೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಇಲ್ಲ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದ್ದಾರೆ, ಅವ್ರಿಗೆ ಬೇಕಾದಂಥ ಸಂಪುಟವನ್ನು ಅವರು ರಚನೆ ಮಾಡಿಕೊಳ್ಳಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ಸ್ವಾತಂತ್ರ್ಯ ಕೊಡೋಣ ಅಂತ ಏನಾದರೂ ಹೈಕಮಾಂಡ್ ನಿರ್ಧಾರ ಮಾಡಿದರೆ, ಮಂತ್ರಿ ಸ್ಥಾನವನ್ನು ಕೊಟ್ಟಂಥ ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ ಅನ್ಯಾಯ ಮಾಡ್ತಾ ಇದೆ ಅನ್ನುವಂಥ ಚರ್ಚೆಗಳು ಅಲ್ಲಿ ಶುರುವಾಗ್ತವೆ. ಹೀಗಾದಾಗ ನಿಶ್ಚಿತ ಡಿ ಕೆ ಶಿವಕುಮಾರ್ ಇಲ್ಲಿ ಅಳೆದು ತೂಗಿ ಸರ್ಕಾರವನ್ನು ತೆಗೆದುಕೊಂಡು ಹೋಗುವಂಥ ಕೆಲಸಕ್ಕೆ ಕೈ ಹಾಕಬೇಕು. 2028ಕ್ಕೆ ಕಾಂಗ್ರೆಸ್ ಏನಾದರೂ ಮತ್ತೆ ಅಧಿಕಾರಕ್ಕೆ ಬಂದರೆ, ಮತ್ತೆ ಆಯ್ಕೆಯಾದರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಕಾದಂಥ ಸಂಪುಟವನ್ನು ಮಾಡ್ಕೊಳ್ಬೋದು. ಈಗ ಸಿದ್ದರಾಮಯ್ಯನವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ಅನಿವಾರ್ಯತೆ ಡಿ ಕೆ ಶಿವಕುಮಾರ್ ಅವ್ರಿಗಿದೆ. ಹೈಕಮಾಂಡ್ ಕೂಡ ಅದೇ ಆ್ಯಂಗಲಲ್ಲಿ ಹೇಳಿರಬಹುದು ಡಿ ಕೆ ಶಿವಕುಮಾರ್ ಅವ್ರಿಗೆ, ಸಿದ್ದರಾಮಯ್ಯನವ್ರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಿ ಅವರ ಟೀಮನ್ನು ನೀವು ವಿಶ್ವಾಸದಿಂದ ಕಾಣ್ರಿ, ಇಲ್ಲ ಅಂದರೆ ಸರ್ಕಾರಕ್ಕೆ ಸಂಕಷ್ಟ ಆಗಬಹುದು, ಸಿದ್ದರಾಮಯ್ಯ ಸುಮ್ಮನೆ ಕೂರದೇ ಇರ್ಬೋದು. ಸಿದ್ದರಾಮಯ್ಯನವರು ಸುಮ್ಮನೆ ಕೂರಲಿಲ್ಲ ಅಂದರೆ ಸರ್ಕಾರ ಮುಂದಿನ ತುಂಬ ದಿನ ಬದುಕದೇ ಇಲ್ಲ. ಇದು ಸರ್ಕಾರಕ್ಕೆ ಆಯಸ್ಸಿರ್ಬೇಕಂದ್ರೆ ಅದಕ್ಕೆ ಶಕ್ತಿ ತುಂಬೋರೆ ಸಿದ್ದರಾಮಯ್ಯ. ಹಾಗಾಗಿ ಡಿ ಕೆ ಶಿವಕುಮಾರ್ಲಿ ಕಾಂಪ್ರಮೈಸ್ ಪಾಲಿಟಿಕ್ಸ್ಗೆ ಮೊರೆ ಹೋಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ ಅದನ್ನ ಕೇಳ್ಕೊಂಡು, ಅವ್ರು ಯಾರ್ಯಾರು ಹೇಳ್ತಾರೆ ಅವ್ರನ್ನ ಮಂತ್ರಿ ಸ್ಥಾನಕ್ಕೆ ಅವ್ರನ್ನ ಕನ್ಸಿಡರ್ ಮಾಡಿಕೊಂಡು ಅವರು ಮಂತ್ರಿ ಸ್ಥಾನವನ್ನು ಸಂಪುಟ ಪುನಾರಚನೆಯನ್ನು ಮಾಡುವ ಸಾಧ್ಯತೆ ದಟ್ಟವಾಗಿದೆ ಅನ್ಸುತ್ತೆ ನಿಶ್ಚಿತ. ಅದ್ರ ಜೊತೆಗೆ ಇನ್ನು ಸತೀಶ್ ಜಾರಕಿಹೊಳಿ ಅಂತ ನೋಡಿದ್ರೆ ಅವರು ಹೋದಲ್ಲಿ ಬಂದಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ರೋಷಾಗ್ನಿಯನ್ನ ಉಗುಳ್ತಾ ಇದ್ದಾರೆ. ಇದು ಯಾವ ರೀತಿ ಮುಂದೆ ಟರ್ನ್ ಆಗುತ್ತೆ? ಜೊತೆಗೆ ಜಾರಕಿಹೊಳಿ ವರ್ಸಸ್ ಶಿವಕುಮಾರ್ ಅನ್ನುವಂತಹದ್ದು ತರ ಕೂಡ ಆಗಬಹುದು ಅನ್ನುವಂಥ ಮಾತುಗಳು. ಇದು ತುಂಬಾ ಒಂದು ಸೂಚ್ಯವಾದಂಥ ಪ್ರಶ್ನೆ ಮತ್ತು ತುಂಬಾ ಅರ್ಥಗರ್ಭಿತವಾದಂಥ ಪ್ರಶ್ನೆ. ಯಾಕಂದ್ರೆ ನಿಶ್ಚಿತ ಈ ಜಾರಕಿಹೊಳಿ ವರ್ಸಸ್ ಶಿವಕುಮಾರ್ ಅನ್ನೋದಿದೆಯಲ್ಲ, ಅದು ಇವತ್ತು ನೆನೆದಲ್ಲ, ತುಂಬ ವರ್ಷಗಳಿಂದ ಇದೆ. ಅದಕ್ಕೆ ಕಾರಣನೇ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನೋದು ಜಾರಕಿಹೊಳಿ ಫ್ಯಾಮಿಲಿಯವರ ವಾದ. ಈ ಜಾರಕಿಹೊಳಿ ಬ್ರದರ್ಸ್ ಇವರು 5 ಜನ ಯಾರ್ಯಾರು ಇದ್ದಾರಲ್ಲ, ಇವರು ಹೊರಗಡೆ ಯಾವ್ಯಾವ್ದು ಪಕ್ಷದಲ್ಲಿದ್ದು ಏನೇನೇ ಬಿಸ್ನೆಸ್ ಮಾಡಿ ಏನೇ ಮಾಡಿದ್ರು ಕೂಡ ಅವ್ರ ಕುಟುಂಬ ಅಂತ ಬಂದಾಗ 5 ಜನ ಒಂದೇ ಇರ್ತಾರೆ. ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ, ಭೀಮ್ಸಿ ಜಾರಕಿಹೊಳಿ, ಈ 5 ಜನ ಅಣ್ಣ ತಮ್ಮೆಂದ್ರು. ಇವರು 3 ಪಕ್ಷದಲ್ಲಿ ಇರ್ತಾರೆ. ಕಾಂಗ್ರೆಸ್ ಅಲ್ಲಿ ಒಬ್ರು ಇದ್ರೆ, JDS ಅಲ್ಲಿ ಇರ್ತಾರೆ, BJP ಇಬ್ರು ಇರ್ತಾರೆ. ಇವ್ರದ್ದು ಈ ಥರದ ರಾಜಕೀಯ. ಆದರೂ ಕುಟುಂಬದ ವಿಚಾರ ಅಂತ ಬಂದಾಗ ಒಂದೇ. ಅವ್ರ ಕುಟುಂಬಕ್ಕೆ, ಅವ್ರ 5 ಜನ ಅಣ್ಣ ತಮ್ಮಂದ್ರಿಗೆ ಯಾವುದಾದ್ರೂ ಒಬ್ಬ ರಾಜಕೀಯ ನಾಯಕನಿಂದ ತೊಂದರೆ ಆಗ್ತಾ ಇದೆ, ರಾಜಕೀಯವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಬೇರೆ ಯಾವುದೇ ರೀತಿ ಆಗಿರ್ಬೋದು, ಅದೇನಾದರೂ ತೊಂದರೆ ಆಗುತ್ತೆ ಅಂತಂದಾಗ ಇವರು 5 ಜನ ಒಟ್ಟಾಗ್ತಾರೆ. ಈಗ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ CDKC ಯಾಕೆ ಬಂತು, ಹೊರಗೆ ಬಂತು? ರಮೇಶ್ ಜಾರಕಿಹೊಳಿ ಮಹಾನಾಯಕ ಅಂತಿದ್ರೆ ಯಾರಿಗೆ ಹೇಳ್ತಿದ್ರು ಅಲ್ವಾ? ಆಮೇಲೆ ಯಾರು HD ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರವನ್ನು ಪತನ ಮಾಡಿ ಆ ಬಾಂಬೆ ಬಾಯ್ಸ್ ಜೊತೆಗೆ ಹೋಗಿದ್ದು ರಮೇಶ್ ಜಾರಕಿಹೊಳಿ ನೇತೃತ್ವ ವಹಿಸಿದ್ದು ಯಾಕೆ? ಅದೆಲ್ಲದೂ ಅಲ್ಲಿಂದನೇ ಶುರುವಾಗಿದೆ. ಇದು ನೀವು ಹೇಳಿರೋ ಪ್ರಕಾರ ಶಿವಕುಮಾರ್ ವರ್ಸಸ್ ಜಾರಕಿಹೊಳಿ ಫ್ಯಾಮಿಲಿ ಇದೆಯಲ್ಲ, ಅಲ್ಲಿಂದನೇ ಶುರುವಾಗಿದ್ದು. ಇದು ಮುಂದೆ ಇದು ಎಲ್ಲಿವರೆಗೂ ಅಂದರೆ 2028ಕ್ಕೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿಬಿಟ್ಟು ಸತೀಶ್ ಜಾರಕಿಹೊಳಿ ಹೇಳಿದರು. ಅದಾದ ವೆರಿ ನೆಕ್ಸ್ಟ್ ಡೇ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದರು, ಶಿವಕುಮಾರ್ ಬಂದಿರೋದು 2 ವರ್ಷಕ್ಕಲ್ಲ, ಮುಂದಿನ 5 ವರ್ಷಕ್ಕೂ ಬಂದಿರೋದು ನಾನು ಅಂತ ಹೇಳಿ. ಅದಕ್ಕೆ ಜಾರಕಿಹೊಳಿ ಕೂಡ ರಿಯಾಕ್ಟ್ ಮಾಡಿದ್ರು. ಅದು ಜನ ತೀರ್ಮಾನ ಮಾಡ್ತಾರೆ, ಯಾರು ಅಧ್ಯಕ್ಷರಾದವರು ಅವ್ರು ಆಗ್ಬೇಕಂತ ಇಲ್ಲ, 2028 ಕಾಂಗ್ರೆಸ್ ಬರದೇ ಡೌಟ್ ಅನ್ನೋ ಥರನೂ ಹೇಳಿದ್ರು ಅವರು. ಓಕೆ, ಹಾಗಾಗಿ ಈಗ ಮೊನ್ನೆ ಬಿಡದಿ ವಿಚಾರ ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಈ ಥರ ಮಾಡ್ತಿದ್ದಾರೆ ಅಂತ ಪತ್ರಕರ್ತರು ಕೇಳಿದ್ದಕ್ಕೆ ಏನು ಹೇಳಿದರು ಸತೀಶ್ ಅಂದರೆ, ಇಲ್ಲ ಅದು ನಾವು ಸರ್ಕಾರದಕ್ಕೆ ಕೆಟ್ಟ ಹೆಸರು ಬರದೇ ಇರೋ ಥರ ನಾವು ನೋಡ್ಕೋಬೇಕಾಗತ್ತೆ, ನಾವು ಅದನ್ನ ಕ್ಯಾಬಿನೆಟ್ ಮೀಟಿಂಗಲ್ಲಿ ಇಡ್ತೀವಿ, ನಮ್ಮ ತೀರ್ಮಾನ ಇಲ್ಲ ಮಾಡಲೇಬೇಕು ಬಿಡದಿ ಟೌನ್ಶಿಪ್ ಅನ್ನೋದಂತ ಹೇಳ್ಬಿಟ್ರು. ಅಂದರೆ ಸರ್ಕಾರದಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ. ಡಿ ಕೆ ಶಿವಕುಮಾರ್ ಹೇಳಿದ್ನ ಎಲ್ಲ ಮಂತ್ರಿಗಳು ಕೇಳ್ತಾ ಇಲ್ಲ ಅನ್ನೋದಕ್ಕೆ ಇದೊಂದು ಬೆಟರ್ ಎಕ್ಸಾಂಪಲ್. ಅದ್ರ ಜೊತೆಗೆ ಮೊನ್ನೆ BJP ಅವರು ಕ್ರಾಸ್ ವೋಟ್ ಮಾಡಿಸಿದ್ರು, ಅದು ಡಿ ಕೆ ಶಿವಕುಮಾರ್ ಅವರ ಗೆಲುವು. ಡಿ ಕೆ ಶಿವಕುಮಾರ್ ಕ್ರಾಸ್ ವೋಟ್ ಮಾಡಿಸಿರೋದ್ರಿಂದ ಕಾಂಗ್ರೆಸ್ ಗೆಲುವಾಯಿತು ಅನ್ನೋ ಥರ ಪ್ರೊಜೆಕ್ಷನ್ ಏನಾಯಿತು ಮೀಡಿಯಾಗಳಲ್ಲಿ. ಅದನ್ನ ಪತ್ರಕರ್ತರು ಕೇಳಿದಾಗ ಏನು ಹೇಳಿದ್ರು ಸತೀಶ್ ಅಂದರೆ, ಅದು ನಮ್ಮ ಸಂಸ್ಕೃತಿ ಅಲ್ಲ, ಇದು ಬೇರೆ ಪಕ್ಷದವ್ರನ್ನ ಏನೋ ಆಸೆ ಆಮಿಷ ತೋರಿಸ್ಬಿಟ್ಟು ಓಟ್ ಹಾಕ್ಸ್ಕೊಳ್ಳೋದು ನಮ್ಮ ಕಾಂಗ್ರೆಸ್ ಸಂಸ್ಕೃತಿ ಅಲ್ಲ, ಅದು ದೆಹಲಿಯ BJP ಸಂಸ್ಕೃತಿ ಅಂತ ಹೇಳಿದರು. ಅದರ ಅರ್ಥ ಅಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಮಾಡಿ ತಪ್ಪು ಅನ್ನೋದನ್ನು ಅವ್ರು ಹೇಳ್ದಂಗೆ. ಈ ರೀತಿ ಆಗಿರೋದ್ರಿಂದ ನೀವು ಹೇಳೋ ಪ್ರಕಾರ ಜಾರಕಿಹೊಳಿ ವರ್ಸಸ್ ಶಿವಕುಮಾರ್ ಅನ್ನೋಂಥದ್ದು ಏನಿದೆಯಲ್ಲ, ಅದು ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ? ಈಗ ಸಂಪುಟ ಪುನಾರಚನೆ ನಂತರ ಬೆಳಗಾವಿಯಲ್ಲಿ ಏನಾಗುತ್ತೆ? ಸತೀಶ್ ಜಾರಕಿಹೊಳಿಗೆ ಮತ್ತೊಂದು ಪವರ್ ಸೆಂಟ್ರಲ್ಲಿ ರೆಡಿ ಮಾಡೋಣ ಅಂತ ಡಿ ಕೆ ಶಿವಕುಮಾರ್ ಏನಾದರೂ ಇಟ್ಕೊಂಡ್ರೆ ಅದನ್ನ ಲಕ್ಷ್ಮಣ್ ಸವದಿಯನ್ ಮಾಡ್ತಾರಾ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ತಾರಾ?
ಈ ಎಲ್ಲ ವಿಚಾರಗಳ ಮೇಲೆ ರಾಜಕೀಯ ಲೆಕ್ಕಾಚಾರ ಈ ಜಾರಕಿಹೊಳಿ ವರ್ಸಸ್ ಶಿವಕುಮಾರ್ ಅನ್ನೋದು ನಿಲ್ತಾ ಇದೆ. ಈಗ ಆಲ್ಮೋಸ್ಟ್ ಏನು ಸಿದ್ದರಾಮಯ್ಯ ಬೆಂಬಲಿಗರು ಅಂತ ಹೇಳಿ ಅವ್ರು ಗುರುತಿಸ್ಕೊಂಡಂತವ್ರು HC ಮಹಾದೇವಪ್ಪ ಹಾಗೆ ಏನು ಜಮೀರ್ ಅಹಮದ್ ಖಾನ್, ಇವರಿಬ್ರು ಕೂಡ ಸದ್ಯ ಯಾವುದೇ ಸಚಿವ ಸ್ಥಾನಮಾನ ಇಲ್ಲ, ಗೇಟ್ ಪಾಸ್ ಕೊಡ್ತಾರೆ ಅನ್ನುವಂಥ ಮಾತುಗಳು ಒಂದ್ ಕಡೆ ಕೇಳಿ ಬರ್ತಾ ಇದೆ. ಇದು ಯಾವ ರೀತಿ ಪರಿಣಾಮ ಬೀರಬಹುದು, ಇದನ್ನ ಇಲ್ಲಿ ಹ್ಯಾಂಡಲ್ ಮಾಡುವಂತ ನಿಟ್ಟಿನಲ್ಲಿ DK ಶಿವಕುಮಾರ್ ಕೂಡ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಕೂಡ ಸಾಕಷ್ಟು ಒಂದ್ ಕಡೆ ಗೊಂದಲಮಯ ವಾತಾವರಣ. ಈ ಎರಡು ಕೇಸ್ಗಳು ಬೇರೆ ಬೇರೆ. ಈ ಮಾದೇವಪ್ಪನ ಒಂದು ಕೇಸ್ ಬೇರೆ, ಆಮೇಲೆ ಜಮೀರ್ ಅಹಮದ್ ಖಾನ್ ಕೇಸ್ ಬೇರೆ. ಈ ಮಾದೇವಪ್ಪನ ಕೇಸ್ ಏನಂದ್ರೆ ಅವರೇ ಮಾಡ್ಕೊಂಡಿದ್ದು. ಎಷ್ಟು ಭ್ರಷ್ಟಾಚಾರ, ಅದು ಲಿಮಿಟ್ ಮೀರಿ ಭ್ರಷ್ಟಾಚಾರ. ಅಷ್ಟು ಭ್ರಷ್ಟಾಚಾರ ಮಾಡಿರೋರಿಗೆ ಮತ್ತೆ ಮಂತ್ರಿ ಸ್ಥಾನ ತಗೊಳ್ಳಿ ಅಂದ್ರೆ DK ಶಿವಕುಮಾರ್ ಹೇಗೆ ತಗೋತಾರೆ? ಮಾದೇವಪ್ಪ ಭ್ರಷ್ಟಾಚಾರದ ದಾಖಲೆಗಳು ಹೈಕಮಾಂಡ್ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾವೆ. ರಾಹುಲ್ ಗಾಂಧಿಯವ್ರ ಕೈಗೂ ಕೂಡ ಮಾದೇವಪ್ಪನ ಭ್ರಷ್ಟಾಚಾರದ ದಾಖಲೆಗಳು ಸಿಕ್ಕಿದ್ದಾವೆ. ಮಾದೇವಪ್ಪನವರ ಮಗ ಸುನೀಲ್ ಬೋಸ್ಗೂ ಈ ಸರಿ ಟಿಕೆಟ್ ಇಲ್ಲ ಅನ್ನೋ ಥರದಿದೆ. MP ಸುನೀಲ್ ಬೋಸ್ ಕೂಡ ಆ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ. ಸುನೀಲ್ ಬೋಸ್ ಹೇಳಿದಂತೆ ಇಲಾಖೆ ಅಧಿಕಾರಿಗಳು ಕೇಳಿದ್ದಾರೆ. ಸುನೀಲ್ ಬೋಸ್ ಹೇಳಿದಂತೆ ಅವರ ಬ್ರೋಕರ್ ಅವರ ರಿಲೇಟಿವ್ ಒಬ್ಬನು ಲಕ್ಷ್ಮೀನಾರಾಯಣ ಅಂತ ಇದ್ದಾನೆ, ಅವನು ಮಾಡಿದ್ದಾನೆ. ಈ ಎಲ್ಲ ದಾಖಲೆಗಳು ಹೈಕಮಾಂಡ್ ರಾಹುಲ್ ಗಾಂಧಿ ಅವ್ರ ಕೈಯಲ್ಲಿದ್ದಾವೆ, ಸುರ್ಜೇವಾಲಾ ಅವ್ರ ಬಳಿ ಇದ್ದಾವೆ. ಹಾಗಾಗಿನೇ ಮಾದೇವಪ್ಪನ ದೂರ ಇಟ್ಟಿರೋದು. ಮಾದೇವಪ್ಪ ಒಪ್ಕೊಂಡಿದ್ದಾರೆ ನಂದು ಮುಗೀತು ರಾಜಕಾರಣ ಅಂತ. ಅವ್ರು ಏನು ಹೇಳಿದ್ರು ಮೊನ್ನೆ ಅಂದ್ರೆ, ಇಲ್ಲ ನನ್ನ ಮಗ ಯಾರೋ ಅವ್ರ ಮಗ ಸುನೀಲ್ ಬೋಸ್ ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ರಾಜಕಾರಣ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಇವ್ರು ರಾಜಕಾರಣ ಮುಗೀತು ಅಂತ ಅವ್ರು ಒಪ್ಕೊಂಡಂಗೆ. ಹಂಗಾಗಿ ಈ HC ಮಾದೇವಪ್ಪನ ಕೇಸ್ ಬೇರೆ. ಇನ್ನು ಜಮೀರ್ ಅಹಮದ್ ಖಾನ್ ನೀವು ಹೇಳೋ ಪ್ರಕಾರ, ಜಮೀರ್ ಅಹಮದ್ ಖಾನ್ ಏನು ಕೇರಳದಲ್ಲಿ ಕಾಂಗ್ರೆಸ್ ಗೆಲುವಿಗೆ ಕಾರಣಕರ್ತರಾಗಿದ್ರು ಅಂತ ಕೆಲವು ಸಲ ಅವ್ರ ಬಗ್ಗೆ ತುಂಬಾ ಒಂದ್ ರೀತಿ ಒಳ್ಳೆ ಅಭಿಪ್ರಾಯಗಳು ಬಂದವು. KC ವೇಣುಗೋಪಾಲ್ ಅವ್ರನ್ನ ಕೇರಳಕ್ಕೆ ಕರೆದ್ಬಿಟ್ಟು ಅಲ್ಲಿ ಪ್ರಚಾರ ಮಾಡ್ತಿದ್ರು ಅನ್ನೋಂಥದ್ದು ಇತ್ತು. ಆದ್ರೆ ಈ ಅಡಕೆ ಕದ್ದ ಮಾನ ಆನೆ ಕೊಟ್ಟರು ಹೋಗಲ್ಲ ಅನ್ನೋದಿದೆಯಲ್ಲ, ಹಂಗೆ ಕೇರಳದಲ್ಲಿ ಇವ್ರು ಗೆದ್ದಿರೋ ಮಾನ ದಾವಣಗೆರೆಯಲ್ಲಿ ಹೋಯ್ತು ಜಮೀರ್ ಅಹಮದ್ ಖಾನ್. ಯಾವುದೋ ಒಂದು ಆಡಿಯೋ 1-2 ವೈರಲ್ ಆದವು. ಅದು ಎ ಅಂತ ಬೇರೆ ಹೇಳಿದ್ರು. ಅವ್ರು ಸುಮ್ಮನೆ ಎ ಅಂತ ಹೇಳ್ತಾರೆ. ಈಗ ಹೊಸದಾಗಿ ಬಂತಲ್ಲ ಟೆಕ್ನಾಲಜಿ, ಎ ಅಂತಾರೆ. ಎ ಬಂದಿಲ್ಲ ಅಂದ್ರೆ ನಕಲಿ ಆಡಿಯೋ ಅಂತಿದ್ರು. ಎ ಅಂತ ಬಂದಿರೋದ್ರಿಂದ ಎ ಆಡಿಯೋ ಅಂತ ಹೇಳಿದ್ರು. ಅದು ಅವ್ರದೇ ಆಡಿಯೋ, ಗೊತ್ತಾಗಲ್ವ, ಅದು ಕೇಳಿದ್ರೆ ಗೊತ್ತಾಗುತ್ತೆ. ಅದು ಮತ್ತೆ DCM ಸ್ಥಾನಮಾನ ಬೇರೆ ಬೇಕು ಅಂತ ಅವರ ಬೆಂಬಲಿಗರು ಅವ್ರು ಆ ಆಡಿಯೋ ಬಂದಿಲ್ಲ ಅಂದಿದ್ರೆ ಅವ್ರು DCM ಆಗ್ಬೋದಿತ್ತೇನು. ಬಟ್ ಅವ್ರು ಜಮೀರ್ ಬಹಳ ಪ್ರತಿಭಾವಂತ ಕಿಲಾಡಿ ಆಟಗಾರರ ಥರ ಇದ್ದಾರೆ. ಅವ್ರು ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಅವರಿಗೆ ಗೊತ್ತು ಯಾರನ್ನು ಹೆಂಗೆ ಹೇಳಿ ಏನು ಮಾಡಿ ಮಂತ್ರಿ ಸ್ಥಾನ ತಗೊಳ್ಬೇಕು ಅಂತ ಹೇಳಿ. ಮೋಸ್ಟ್ಲಿ ಅವ್ರದ್ದು ಕ್ಲಿಯರ್ ಆದಂಗಿದೆ ಜಮೀರ್ ಅಹಮದ್ ಖಾನ್ದು. ಬಟ್ ಮಾದೇವಪ್ಪಂದು ಕ್ಲಿಯರ್ ಆಗಿದೆ ಅಂದರೆ ಅವ್ನು ಹೊರಗಿರೋ ಕ್ಲಿಯರು, ಇವ್ರು ಒಳಗೆ ಬರೋ ಕ್ಲಿಯರ್ ಅನ್ನೋ ಥರದ್ದು ಇದೆ. ಹಾಗಾಗಿ ಈ ಸಿದ್ದರಾಮಯ್ಯನವರ ಬಣದ ಯಾರು ಸಚಿವರು ಅಂತ ಇದ್ರಲ್ಲ, ಸಿದ್ದರಾಮಯ್ಯನವ್ರಿಗೂ ಈಗ ಅವ್ರ ನಿಜವಾದ ಬಣ್ಣ ಗೊತ್ತಾದಂಗೆ ಕಾಣ್ತಾ ಇದೆ. ಯಾರು ಎದುರಿಗೆ ಮಾತ್ರ ಇದ್ದರು, ಯಾರು ಹಿಂದಿಂದಿದ್ರು, ಏನು ಅಧಿಕಾರ ಇಲ್ಲದೆ ಇದ್ದಾಗ, ಮನುಷ್ಯ ಸಂಕಷ್ಟದಲ್ಲಿದ್ದಾಗ, ಮನುಷ್ಯ ಕೆಳಗೆ ಬಿದ್ದಾಗ ಅವರ ನಿಜವಾದ ಸಾಥಿಗಳು ಯಾರು ಅನ್ನೋದು ಗೊತ್ತಾಗುತ್ತೆ. ಇಲ್ಲಾಂದ್ರೆ ಮೊದಲೆಲ್ಲ ಅವ್ರ ಜೊತೆಗೆ ಸಾಥಿಗಳೇ ಓಡಾಡ್ತಿರ್ತಾರೆ. ಅವ್ರ ಸಾಥಿಗಳು ಯಾರು ಅನ್ನೋದು ಸಿದ್ದರಾಮಯ್ಯನವ್ರಿಗೆ ಗೊತ್ತಾಗಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಮಾದೇವಪ್ಪನ ದೂರ ಇಟ್ಟಿದ್ದಾರೆ. ಜಮೀರ್ ಅಹಮದ್ ಖಾನ್ ವಿರುದ್ಧನೂ ಅವ್ರು ಹರೇ ಇದ್ರಲ್ಲ, ಅವ್ರ ಫಾಲೋವರ್ಸ್ ಹೋದಾಗ ಜಮೀರ್ ನನಗೆ ಮೋಸ ಮಾಡಿದೆ ಅಂತ ಸಿದ್ದರಾಮಯ್ಯನವರು ಹೇಳಿದರು. ಆ ಆಡಿಯೋನು ಕೂಡ ವೈರಲ್ ಆಗಿತ್ತು. ಓಕೆ, ಫೈನಲಿ ಒಂದು ಸರ್ಕಾರವನ್ನು ನಡೆಸೋದಂದ್ರೆ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆ ಬ್ಯಾಲೆನ್ಸ್ನ DK ಶಿವಕುಮಾರ್ ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಮೇಲೆ, ಮುಂದೆ ಅವ್ರು ಯಾವ ರೀತಿ ಸರ್ಕಾರ ನಡೆಸ್ತಾರೆ ಅನ್ನೋದ್ರ ಮೇಲೆ ಜನರಿಗೆ ನಂಬಿಕೆ ಬರಲಿಕ್ಕೆ ಶುರು ಆಗುತ್ತೆ ನಿಶ್ಚಿತ.